ಇನ್ನು ಕಾಂಗ್ರೆಸ್ನಲ್ಲಿ ಕೆಲ ಸಚಿವರ ಹನಿ ಟ್ರ್ಯಾಪ್ಗೆ ಸಂಬಂಧಪಟ್ಟಂತೆ ಸಿಡಿ ಇದೆಯಾ ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. ಸದ್ಯದಲ್ಲೇ ಆ ಸಚಿವನ ಸಿಡಿ ಬಿಡುಗಡೆಯಾಗುತ್ತಾ? ಜೊತೆಗೆ ರಾಜಣ್ಣ ಜೊತೆಗೆ ಸತೀಶ ಜಾರಕಿಹೊಳಿ ಹನಿ ಟ್ರ್ಯಾಪ್ನಿಂದ ಎಸ್ಕೇಪ್ ಆಗಿದ್ದಾರಾ? ಆ ಪ್ರಭಾವಿ ನಾಯಕನ ಸಂಬಂಧಿ ಹೈಕಮಾಂಡ್ ತಲುಪಿದೆಯಾ ಹನಿ ಟ್ರ್ಯಾಪ್ ಕಹಾನಿ ಎನ್ನುವ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ವೇಣುಗೋಪಾಲ್ ಮಹತ್ವದ ವರದಿ ಸಲ್ಲಿಕೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಆ ವರದಿಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಭಾವಿ ಹೆಸರಿದೆಯಾ? ವೇಣುಗೋಪಾಲ್ ಅವರಿಗೆ ಮಹತ್ವದ ವರದಿ ಸಲ್ಲಿಕೆಯಾಗಿದೆ. ಆ ಅತಿ ಪ್ರಭಾವಿ ನಾಯಕನ ಹೆಸರು ಹೈಕಮಾಂಡ್ ನೋಡಿದೆ ಅಂತಾನೆ ಹೇಳ್ಬೋದು. ಪ್ರಭಾವಿ ನಾಯಕನ ಹೆಸರಿದೆ ಅದರಲ್ಲಿ. ಕೇಂದ್ರಕ್ಕೂ ಕೂಡ ಆ ಪ್ರಭಾವಿ ನಾಯಕ ತುಂಬಾ ಆಪ್ತರಾಗಿರ್ತಾರೆ. ಕೇಂದ್ರಕ್ಕೂ ಆ ಪ್ರಭಾವಿ ನಾಯಕನು ತುಂಬಾ ಆಪ್ತ ಸಂಬಂಧ ಕೂಡ ಇರುತ್ತದೆ. ಈ ಹನಿ ಟ್ರ್ಯಾಪ್ ಬಲೆಯಲ್ಲಿ ಆ ಪ್ರಭಾವಿ ನಾಯಕನ ಹೆಸರು ನೋಡಿ ಹೈಕಮಾಂಡ್ ದಂಗಾಗಿದೆ. ವೇಣುಗೋಪಾಲ್ ವರದಿ ಸೇರಿದೆ. ವೇಣುಗೋಪಾಲ್ ಅವರಿಗೆ ಈ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ವೇಣುಗೋಪಾಲ್ ಅವರಿಗೆ ಮಹತ್ವದ ವರದಿ ಸಲ್ಲಿಕೆಯಾಗಿದೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಚರ್ಚೆಯ ಬಳಿಕ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಎನ್ನುವ ಸಂಶಯ ಕೂಡ ಬರ್ತಾ ಇದೆ. ಹಾಗಾಗಿ ಆ ಪ್ರಭಾವಿ ನಾಯಕನ ಹೆಸರು ಕೂಡ ಉಲ್ಲೇಖ ಮಾಡಿ ಕಳಿಸಿದ್ದಾರೆ. ಕೇಂದ್ರದ ಆ ಪ್ರಭಾವಿ ನಾಯಕ, ಕೇಂದ್ರಕ್ಕೂ ಕೂಡ ಆ ಪ್ರಭಾವಿ ನಾಯಕನ ತುಂಬಾ ಆಪ್ತ ಸಂಬಂಧ ಇರುತ್ತೆ. ಬಲ್ಯವನ್ನ ಕ್ಷೀಣಿಸಲಿಕ್ಕೆ ಈ ರೀತಿಯ ಅಡ್ಡದಾರಿಗಳನ್ನ ಹಿಡಿತಾರೆ ನಾಯಕರು. ಈ ರೀತಿಯಾಗಿ ಷಡ್ಯಂತ್ರಗಳನ್ನ ರೂಪಿಸ್ತಾರೆ. ಹಾಗಾಗಿ ಅಂತವರನ್ನ ಪತ್ತೆ ಹಚ್ಚಬೇಕು. ಇಂತಹ ಪ್ರಕರಣಗಳು ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ಇದಕ್ಕೆ ಸಂಬಂಧಪಟ್ಟಂತೆ ತಕ್ಕ ಮಟ್ಟಿಗೆ ಕಡಿವಾಣ ಹಾಕಬೇಕು. ಯಾಕಂದ್ರೆ ಇದು ನಮ್ಮ ಕರ್ನಾಟಕದ ಮಟ್ಟಿಗೆ ಮಾತ್ರವಲ್ಲ, ದೇಶದ ತುಂಬಾ ರಾಜಕಾರಣಗಳಲ್ಲಿ ಇಂತಹ ಪ್ರಕರಣ ಕೂಡ ನಡೀತಾ ಇರುತ್ತೆ. ಆದ್ರೆ ಅತಿ ಹೆಚ್ಚಂದ್ರೆ ಕರ್ನಾಟಕದಲ್ಲಿ ಅಂತಾನೆ ಹೇಳ್ಬೋದು. ಕರ್ನಾಟಕದ ರಾಜಕಾರಣ ಯಾವ ರೀತಿ ಹದಗೆಟ್ಟಿದೆ ಅನ್ನೋದನ್ನ ಈಗ ಕಾಣ್ತಾ ಇದೆ. ಜನರ ಸಮಸ್ಯೆಗಳನ್ನ ಆಲಿಸಬೇಕಾಗಿತ್ತು ಸದನದಲ್ಲಿ. ತುಂಬಾ ದಿನಗಳ ನಂತರ ಸದನ ನಡೀತಾ ಇದೆ. ಪ್ರಥಮ ಸಭೆಯಾಗಿತ್ತು 2025ರ ಸಭೆ. ಈ ಸಭೆಯಲ್ಲಿ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಬೇಕಾಗಿತ್ತು. ಆದ್ರೆ ಕಳೆದ 3 ದಿನಗಳಿಂದ ಈ ಹನಿ ಟ್ರ್ಯಾಪ್ ಪ್ರಕರಣವನ್ನೇ ಪ್ರಮುಖವಾಗಿ ಗದ್ದಲ ಕೋಲಾಹಲವನ್ನ ನಿರ್ಮಾಣ ಮಾಡಿಬಿಟ್ಟು ಆ ಹನಿ ಟ್ರ್ಯಾಪ್ ಮಧ್ಯದಲ್ಲಿ ಪ್ರಮುಖ ವಿಧೇಯಕಗಳನ್ನ ಮಂಡನೆ ಮಾಡಿಬಿಟ್ಟು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿಎಂ ಸಿದ್ದರಾಮಯ್ಯನವರು ಸುಮಾರು 20 ನಿಮಿಷಗಳ ಕಾಲ ಮಾತನಾಡಿದ್ದಾರೆ. ಏನ್ ಮಾತನಾಡಿರ್ಬೋದು, ಜೊತೆಗೆ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಕೆಯಾಗಿದೆ ಅಂತ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಬಸವರಾಜ್ ಈ ಬಗ್ಗೆ? ಶ್ರೀಕಾಂತ್, ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ ದೊಡ್ಡ ಮಟ್ಟದಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಒಂದ್ ಕಡೆ ಗೊಂದಲ ಮತ್ತು ಆತಂಕ ಕೂಡ ಪಕ್ಷದವರಿಗೆ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಒಂದು ಪಕ್ಷದ ಹಿರಿಯ ಸಚಿವರಾಗಿರ್ತಕ್ಕಂಥ KN ರಾಜಣ್ಣ ಅವರ ಮೇಲೆ ಒಂದು ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ಆಗಿದೆ, ಅಟೆಂಪ್ಟ್ ಆಗಿದೆ ಅನ್ನುವಂಥದ್ದನ್ನ, ಅದರಲ್ಲೂ ಸದನ ನಡೆಯುವಂತ ಸಂದರ್ಭದಲ್ಲಿ ಈ ವಿಚಾರ ಪ್ರಸ್ತಾಪ ಇದೆ, ಪುರಾವೆಗಳು ಕೂಡ ಇದಾವೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಅವರ ರಾಜನ್ ಅವರ ಪುತ್ರರು ಕೂಡ ಅವ್ರಿಗೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಪ್ರಯತ್ನ ನಡೆದಿತ್ತು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ದೂರನ್ನು ಕೂಡ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ಈಗ ಅವ್ರಿಗೂ ಕೂಡ ಒಂದಿಷ್ಟು ವಿಚಾರಗಳನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಯಾವ ರೀತಿಯಾಗಿ ಆಯ್ತು, ಹನಿ ಟ್ರ್ಯಾಪ್ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಬಂದಿದ್ರು, ಯಾರು ಬಂದಿದ್ರು, ಇದಕ್ಕೆ ಏನ್ ಕಾರಣ, ಇವೆಲ್ಲವನ್ನು ಕೂಡ ಸವಿವರವಾಗಿ KN ರಾಜನ್ ಅವರು ಕೂಡ ಸಿಎಂ ಸಿದ್ದರಾಮಯ್ಯವರಿಗೆ ಹೇಳಿದ್ದಾರೆ, ವಿವರಣೆಯನ್ನು ಕೂಡ ತೆಗೆದುಕೊಂಡಿದ್ದಾರೆ. ಈ ವಿವರಣೆಯನ್ನ ACCಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ KC ವೇಣುಗೋಪಾಲ್ ಅವರಿಗೂ ಕೂಡ ಇದನ್ನ ರಿಪೋರ್ಟ್ ಅನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಕೂಡ ಒಂದು KN ರಾಜನ್ ಅವರ ಮನವಿ ಮೇರೆಗೆ ಮತ್ತೆ ಒಂದು ಬಣದ ಮನವಿ ಮೇರೆಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಈ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ACC ಮಟ್ಟದಲ್ಲಿ ಕೂಡ ಸಂಚಲನ ಮೂಡಿಸಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ, ಗ್ಯಾರಂಟಿಗಳ
ಇದು ವಿಚಾರ ಇದನ್ನ ಒಂದ್ ಕಡೆ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರ್ತಕ್ಕಂಥ ಎಸಿಸಿ ನಾಯಕರು. ಇದೀಗ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತುರ್ತಾಗಿ ಬಂದು ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಅವ್ರಿಗೆ ಮಂಡಿ ನೋವು ಇತ್ತು, ಅದಕ್ಕೆ ಅವ್ರನ್ನ ಆರೋಗ್ಯ ವಿಚಾರಣೆ ಮಾಡಕ್ ಬಂದಿದ್ದಾರೆ ಅನ್ನುವಂತ ಮಾತಿದೆ. ಆದ್ರೆ ಅಲ್ಲಿ ನಡೆದಿರ್ತಕ್ಕಂಥ ವಿಚಾರವೇ ಬೇರೆ. ಈ ಪಟ್ಟಣಂತೆ ಏನ್ ದೊಡ್ಡ ಮಟ್ಟದಲ್ಲಿ ವಿಪಕ್ಷಗಳು ಕೂಡ ಸದನದ ಬಾವಿಗಳದ್ದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರ್ತಕ್ಕಂಥದ್ದು, ಒಂದು ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುವಂಥದ್ದು, ಮತ್ತೆ ಪಕ್ಷದ ವಲಯದಲ್ಲೂ ಕೂಡ ಬಣಗಳ ಬಡಿದಾಟ ಹೆಚ್ಚಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಇಲ್ಲಿಗೆ ಸರಿಪಡಿಸಬೇಕು ಅನ್ನುವಂತ ಪ್ರಯತ್ನಕ್ಕೆ ಎಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿಎಂ ಸಿದ್ದರಾಮಯ್ಯ ಜೊತೆ ಸುದೀರ್ಘವಾಗಿರ್ತಕ್ಕಂಥ ಕುತೂಹಲ ಕೂಡ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಪ್ತರು. ಹಲವಾರು ಏನಾದ್ರೂ ವಿಚಾರ ತೆಗೆದುಕೊಳ್ಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಹಲವಾರು ಬಾರಿ ಭೇಟಿ ಮಾಡ್ತಾರೆ, ಅವ್ರ ಜೊತೆ ಸಮಾಲೋಚನೆ ನಡೆಸ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಇದೀಗ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಅವರಿಬ್ರು ಕೂಡ ಒಗ್ಗಟ್ಟಿನಿಂದಲೇ ಹೋಗ್ಬೇಕು ಅನ್ನುವಂತ ಒಂದಿಷ್ಟು ಆಶಯಗಳನ್ನು ಕೂಡ ಅವರು ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಒಂದು ಒಡಕು ಮೂಡುವಂತ ಸಾಧ್ಯತೆ ಇರುವಂತದ್ದು. ಒಂದ್ ಕಡೆ ಈ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಣ ಬೇರೆ ಬೇರೆ ವಿಚಾರಗಳನ್ನ ತೆಗೆದುಕೊಂಡು ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಪಕ್ಷದ ಕಾರ್ಯಕರ್ತರಲ್ಲಾಗಿರ್ಬೋದು, ಮತ್ತೆ ಪಕ್ಷಕ್ಕೂ ಕೂಡ ಹಾನಿ ಉಂಟು ಮಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇದನ್ನ ಸಿದ್ದರಾಮಯ್ಯವ್ರ ಜೊತೆ ಮಾತುಕತೆಗೆ ಮುಂದಾದ್ರ ಅನ್ನುವಂತ ಚರ್ಚೆಗಳು ಕೂಡ ಶುರುವಾಗಿವೆ. ಹಾಗಾಗಿ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಇವರಿಬ್ಬರ ನಾಯಕರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದು ಸರ್ಕಾರ ಕೂಡ ನಡೀತಾ ಇದೆ. ಸೊ ಇದನ್ನ ಎಲ್ಲ ಒಂದ್ ಕಡೆ ಒಡಕು ಮೂಡುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಹಾಗಾಗಿ ಇದು ಇಲ್ಲಿಗೆ ಸರಿಪಡಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಎಸಿಸಿ ನಾಯಕರು ಇರುವಂತ ಕಾಣ್ತಾ ಇದೆ. ಶ್ರೀಕಾಂತ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಹೈಕಮಾಂಡ್ ಅಂಗಳಕ್ಕೆ ಈ ವಿಚಾರ ತಲುಪಿದೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಈ ವಿಷಯವನ್ನ ಇತ್ಯರ್ಥ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ.